ಹಾಯ್ ಹಲೋ ನಮಸ್ಕಾರ. ಲಾಟ್ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಈ ಸಂಚಿಕೆಯಲ್ಲಿ ನಾವು ಒಂದು ಪ್ಲಾಟ್ನ ಖರೀದಿ ಮಾಡುವಾಗ ಯಾವ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಬೇಕು ಅಂತ ನೋಡ್ಕೊಳ್ಳೋಣ. ಸೊ ಒಂದು ಪ್ಲಾಟ್ ಖರೀದಿ ಮಾಡ್ತಾ ಇರುವಾಗ ನೀವು ಫಸ್ಟ್ ಮದರ್ ಡೀಡ್ನ ನೋಡಬೇಕಾಗುತ್ತೆ. ಅಂದರೆ ಆ ಮೂಲ ಯಾವುದು, ಹೇಗೆ ಆ ಲ್ಯಾಂಡು ಆ ಓನರ್ ಪೊಸೆಷನ್ಗೆ ಬಂತು, ಸೊ ಅದು ನಮಗೆ ಮದರ್ ಡೀಡಿಂದ ಗೊತ್ತಾಗುತ್ತೆ. ನೆಕ್ಸ್ಟು AC/DC ಕನ್ವರ್ಷನ್ ಸರ್ಟಿಫಿಕೇಟ್ಸ್ ಇದೆಯಾ ಅಂತ ನೀವು ನೋಡಬೇಕಾಗುತ್ತೆ. ಕೆಲವು ಸತಿ ಏನಾಗುತ್ತೆ, ಅಗ್ರಿಕಲ್ಚರಲ್ ಲ್ಯಾಂಡ್ನ ತೊಗೊಂಡು ಅವರು ಲ್ಯಾಂಡ್ನ ಡೆವಲಪ್ಮೆಂಟ್ ಮಾಡ್ತಾರೆ. ಸೊ ಮಾಡೋಕ್ಕೆ ಕನ್ವರ್ಷನ್ ಸರ್ಟಿಫಿಕೇಟ್ ಇರಬೇಕು. ನೀವು ಅಗ್ರಿಕಲ್ಚರಲ್ ಲ್ಯಾಂಡ್ನ ಡೆವಲಪ್ ಮಾಡಿ ರೆಸಿಡೆನ್ಷಿಯಲ್ ಪರ್ಪಸ್ಗೋ ಅಥವಾ ಕಮರ್ಷಿಯಲ್ ಪರ್ಪಸ್ಗೋ ಕೊಡೋಂಗಿಲ್ಲ. ನೀವು AC ಹತ್ರ ಕನ್ವರ್ಷನ್ ಮಾಡ್ಕೊಳ್ಬೇಕು. ಅಂದರೆ ಕನ್ವರ್ಷನ್ ಅಂದರೆ ಏನು, ಆ ಅಗ್ರಿಕಲ್ಚರಲ್ ಲ್ಯಾಂಡ್ನ ನಮಗೆ ರೆಸಿಡೆನ್ಷಿಯಲ್ ಪರ್ಪಸ್ ನಾವು ಇರೋಕ್ಕೆ ಅಥವಾ ನಮಗೆ ಕಮರ್ಷಿಯಲ್ ಪರ್ಪಸ್, ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಬೇಕು ಅಂತ ಕನ್ವರ್ಷನ್ ಕೊಡಿ ಅಂತ ಕೇಳಿದಾಗ ಒಂದು ಕನ್ವರ್ಷನ್ ಸರ್ಟಿಫಿಕೇಟ್ನ ಕೊಡ್ತಾರೆ. ಸೊ ಆ ಸರ್ಟಿಫಿಕೇಟ್ ಇದೆಯಾ ಅಂತ ನೀವು ನೋಡಬೇಕು. ಅದಾದಮೇಲೆ ಖಾತಾ ಸರ್ಟಿಫಿಕೇಟ್ಸ್ನ ನೀವು ಚೆಕ್ ಮಾಡಬೇಕಾಗಿ ಬರುತ್ತೆ. ಅದಾದಮೇಲೆ ನೀವೇನು ನೋಡಬೇಕು, ಒಂದು ಪ್ಲ್ಯಾನ್ ಅಪ್ರೂವಲ್ ಅಂತ ಕರಿತೀವಿ. ಸೊ ಒಂದು ಪ್ಲ್ಯಾನ್ ಅಪ್ರೂವಲ್ನ ನೋಡಬೇಕು. ಆ ಪ್ಲ್ಯಾನ್ ಅಪ್ರೂವಲಲ್ಲಿ ಏನಿರುತ್ತೆ, ಸೊ ಇಷ್ಟು ಲ್ಯಾಂಡ್ಸ್, ಈ ಲ್ಯಾಂಡಲ್ಲಿ ಎಷ್ಟು ಪ್ಲಾಟ್ಸ್ ಇದೆ, ಎಷ್ಟು ಸೈಟ್ಸ್ ಅವ್ರು ಮಾಡ್ತಾ ಇದ್ದಾರೆ ಅಂತ ನೋಡಬೇಕು. ಆ ಸೈಟ್ಗೆ ಏರಿಯಾ ಯಾವುದು, ಆ ಡೈಮೆನ್ಷನ್ ಎಷ್ಟಿದೆ ಅಂತ ಅದ್ರಲ್ಲಿ ಮೆನ್ಷನ್ ಮಾಡ್ತಾರೆ. ಮತ್ತು ಸಿವೇಜ್ ಎಲ್ಲಿ ಬರುತ್ತೆ, ಪಾರ್ಕ್ ಎಲ್ಲಿರುತ್ತೆ, ಎಷ್ಟು ಸೈಟ್ಸ್ ಇರುತ್ತೆ ಅಂತ ಎಲ್ಲ ಆ ಪ್ಲ್ಯಾನಲ್ಲಿ ಮೆನ್ಷನ್ ಆಗಿರುತ್ತೆ. ಆ ಪ್ಲ್ಯಾನ್ನ ಅವರು ಅಪ್ರೂವಲ್ ತೊಗೊಳ್ಬೇಕು, ಅಂದರೆ ಸ್ಯಾಂಕ್ಷನ್ ತೊಗೊಳ್ಬೇಕು. BDA BMRDA ಅಂತ ಅವ್ರ ಹತ್ರ ಎಲ್ಲ ಅವರು ಅಪ್ರೂವಲ್ ತೊಗೊಳ್ಬೇಕು. ಆ ಅಪ್ರೂವಲ್ ತೊಗೊಂಡಿದ್ದಾರಾ, ಅವ್ರಿಗೆ ಸ್ಯಾಂಕ್ಷನ್ ಸಿಕ್ಕಿದ್ಯಾ ಅಂತ ನೀವು ಅದನ್ನು ನೋಡ್ಕೊಳ್ಳಿ. ಸೊ ನಾವು ಈ ಥರ ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿಯಿಂದ ಅವ್ರು ಪ್ಲ್ಯಾನ್ ಅಪ್ರೂವಲ್ ತೊಗೊಂಡಿದ್ದಾರಾ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು. ಅದಾದಮೇಲೆ ನೆಕ್ಸ್ಟ್ ಏನು ಡಾಕ್ಯುಮೆಂಟ್ ಚೆಕ್ ಮಾಡಬೇಕಂದ್ರೆ NOC ಸರ್ಟಿಫಿಕೇಟ್. ಸೊ ಈ NOC ಸರ್ಟಿಫಿಕೇಟ್ ಏನು ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ನ ನಾವು NOC ಸರ್ಟಿಫಿಕೇಟ್ ಅಂತ ಕರಿತೀವಿ. ಸೊ ಯಾವ್ಯಾವ ಅಥಾರಿಟೀಸಿಂದ ಅವ್ರು NOC ಸರ್ಟಿಫಿಕೇಟ್ಸ್ ತೊಗೊಳ್ಬೇಕಂದ್ರೆ ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಅಥಾರಿಟಿ ಅಂತ ಕರಿತೀವಿ. ಸೊ ಇವ್ರು ಜನರಲಿ ಏನು ಮಾಡ್ತಾರೆ, ಒಂದು ಲ್ಯಾಂಡ್ನ ಫ್ಯೂಚರ್ ಯೂಸ್ಗೆ ಅಥವಾ ಫ್ಯೂಚರ್ ಡೆವಲಪ್ಮೆಂಟ್ಗೆ ತೊಗೊತಾರೆ. ಸೊ ನಮ್ಮ ಲ್ಯಾಂಡ್ ನಾವೆಲ್ಲಿ ಪ್ಲಾಟ್ ತೊಗೊತಾ ಇದ್ದೀವೋ ಅವರು ಈ ಲ್ಯಾಂಡ್ನ ಅಕ್ವೈರ್ ಮಾಡ್ಕೊತಾ ಇದ್ದಾರೆ ಇಲ್ವೋ ಅಂತ ನಾವು ಸ್ಪೆಷಲ್ ಲ್ಯಾಂಡ್ ಅಥಾರಿಟಿಯಿಂದ ತಿಳ್ಕೊಳ್ಬೇಕಾಗುತ್ತೆ. ಸೊ ಅವರು NOC ಕೊಡ್ತಾರೆ, ಆ ಲ್ಯಾಂಡ್ ಓನರ್ಸ್ಗೆ, ಡೆವಲಪರ್ಸ್ಗೆ ಒಂದು NOC ಕೊಡ್ತಾರೆ. ಅಂದರೆ ನಾವು ಈ ಲ್ಯಾಂಡ್ನ ಏನು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗೂ ಯೂಸ್ ಮಾಡಲ್ಲ, ನೀವು ಇದನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ನೀವು ಮಾರಾಟ ಮಾಡಬಹುದು ಅಂತ ಒಂದು ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಆ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡಿ. ಅದಾದಮೇಲೆ ನೀವೇನು ಚೆಕ್ ಮಾಡಬೇಕು, BWSSBಯಿಂದ NOC ತೊಗೊಂಡಿದ್ದಾರೋ, ಮತ್ತು KPTCLಿಂದ ಕೆಲವು ಟೈಮ್ ಹೈ ಎಕ್ಸ್ಟೆನ್ಷನ್ ವಯರ್ಸ್ ಹಾಕ್ತಾರೆ. ಸೊ ಆ ಹೈ ಎಕ್ಸ್ಟೆನ್ಷನ್ ವಯರ್ಸ್ ಏನು ನಿಮ್ಮ ಪ್ರಾಪರ್ಟಿ ಮೇಲೆ ಹೋಗ್ತಾ ಇದೆಯೋ ಇಲ್ವೋ ಅಂತ ಇದನ್ನು ಚೆಕ್ ಮಾಡ್ಕೊಳ್ಬೇಕು. ಸೊ ಅವರಿಂದನೂ ಈ NOC ತೊಗೊಳ್ಬೇಕು. ಮತ್ತು ನಿಮ್ಮ ಪ್ರಾಪರ್ಟಿ ಬಂದುಬಿಟ್ಟು ಗ್ರಾಮ ಪಂಚಾಯತ್ ಒಳಗಡೆ ಬರ್ತಿದ್ರೆ ಗ್ರಾಮ ಪಂಚಾಯತಿಂದನೂ NOC ಬೇಕು ನಿಮಗೆ. ಸೊ ಈ ಎಲ್ಲ NOC ಸರ್ಟಿಫಿಕೇಟ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ನೀವೇನು ನೋಡಬೇಕಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಯಾರು, ಈ ಓನರ್ಸ್ ಮತ್ತು ಬಿಲ್ಡರ್ಸ್ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಏನಂತ, ಈ ಲ್ಯಾಂಡ್ನ ನೀವು ಡೆವಲಪ್ ಮಾಡಿಕೊಟ್ರೆ ನಿಮಗೆ 50% ಓನರ್ಶಿಪ್ ನಾವು ಕೊಡ್ತೀವಿ, 50% ಓನರ್ಶಿಪ್ ನಾವು ಇಟ್ಕೊಳ್ತೀವಿ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ. ಅದಕ್ಕೆ ನಾವು JDA ಅಂತ ಕರಿತೀವಿ. ಸೊ ನೀವು ಆ ಅಗ್ರಿಮೆಂಟ್ನ ಓದಬೇಕಾಗುತ್ತೆ. ಯಾಕೆ ಓದಬೇಕಾಗುತ್ತೆ, ಕೆಲವು ಕ್ಲಾಸಸ್ನ ನೀವು ಸರಿಯಾಗಿ ವೆರಿಫೈ ಮಾಡಬೇಕಾಗುತ್ತೆ. ಇವಾಗ ನೀವು ತೊಗೊತಾ ಇರೋ ಪ್ಲಾಟು ಯಾರ ಶೇರಿಗೆ ಬರುತ್ತೆ, ಓನರ್ ಶೇರಿಗೆ ಬರ್ತಾ ಇದೆಯಾ ಅಥವಾ ಬಿಲ್ಡರ್ಸ್ ಶೇರಿಗೆ ಬರ್ತಾ ಇದೆಯಾ ಅಂತ ನೀವು ಅದನ್ನ ವೆರಿಫೈ ಮಾಡ್ಕೊಳ್ಬೇಕು. ಮತ್ತು ಯಾರು ನಿಮ್ಮನ್ನ ಮಾರ್ತಾ ಇದ್ದಾರೆ ಅಂತ ನೀವು ನೋಡ್ಕೊಳ್ಬೇಕು. ಓನರ್ಸ್ ನಿಮ್ಗೆ ಮಾಡ್ತಾ ಇದ್ದಾರಾ, ಆ್ಯಂಡ್ ಈ ಡೆವಲಪರ್ಸ್ ಮಾಡ್ತಾ ಇದ್ದಾರಾ, ಆ್ಯಂಡ್ ನೀವು ತೊಗೊತಿರೋ ಪ್ಲಾಟು ಆ ಸೈಟು ಇವ್ರ ಅಂಡರ್ ಬರ್ತಾ ಇದೆಯಾ, ಓನರ್ಸ್ ಅಂಡರ್ ಬರ್ತಾ ಇದೆಯೋ ಅಥವಾ ಡೆವಲಪರ್ಸ್ ಅಂಡರ್ ಬರ್ತಾ ಇದೆಯೋ ಅಂತ ನೀವು ನೋಡಬೇಕು. ಮತ್ತು ನೆಕ್ಸ್ಟ್ ನೀವೇನು ನೋಡಬೇಕಂದ್ರೆ ಸೈಟ್ ಅಮ್ಯುನಿಟೀಸ್ ಡೀಡ್ ಅಂತ ನಾವು ಕರಿತೀವಿ. ಆ ಸೈಟ್ ಅಮ್ಯುನಿಟೀಸ್ ಡೀಡ್ ಇದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು. ಅದಾದಮೇಲೆ ಏನು ನೋಡಬೇಕು, ಪಾರ್ಕ್ ರಿಲೀಸ್ ಆರ್ಡರ್ ಅಂತ ಕರಿತೀವಿ. ಸೊ ನಾನು ಮುಂದೆನೇ ಹೇಳಿದಾಗ ಅವರು ಪ್ಲ್ಯಾನ್ ಅಪ್ರೂವಲಲ್ಲಿ ಹೇಳಿರ್ತಾರೆ, ಸೊ ನಾವು ಈ ಏರಿಯಾನ ಪಾರ್ಕ್ಗೋಸ್ಕರ ಬಿಟ್ಟಿರ್ತೀವಿ ಅಂತ. ಸೊ ಆ ಪಾರ್ಕ್ಗೆ ಒಂದು ಪಾರ್ಕ್ ರಿಲೀಸ್ ಆರ್ಡರ್ನ ಕೊಟ್ಟಿರ್ತಾರೆ. ಆ ಪಾರ್ಕ್ ರಿಲೀಸ್ ಆರ್ಡರ್ ಇದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು. ಇದೆಲ್ಲ ಚೆಕ್ ಮಾಡ್ಕೊಳ್ಬೇಕಾದ್ಮೇಲೆ ಸೈಟ್ ರಿಲೀಸ್ ಆರ್ಡರ್ ಅಂತ ಕರಿತೀವಿ. ಸೊ ಈ ಸೈಟ್ ರಿಲೀಸ್ ಆರ್ಡರ್ ಏನು, ಸೊ ಇಷ್ಟಿಷ್ಟು ಸೈಟ್ಸ್ನ ಅವರು ಡೆವಲಪ್ ಮಾಡ್ತಾ ಇದ್ದಾರೆ, ಈ ಡೆವಲಪರ್ಸು ಮತ್ತು ಈ ಓನರ್ಸ್ ಸೇರಿ ಇಷ್ಟು ಸೈಟ್ನ ಡೆವಲಪ್ ಮಾಡ್ತಾ ಇದ್ದಾರೆ, ಇದು ಇಷ್ಟು ಡೈಮೆನ್ಷನ್ಸು ಅಂತ ಒಂದು ಸೈಟ್ ರಿಲೀಸ್ ಆರ್ಡರ್ನ ಕೊಡ್ತಾರೆ. ಆ ಸೈಟ್ ರಿಲೀಸ್ ಆರ್ಡರ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೀವು ಇವರೆಲ್ಲ ಪರ್ಮಿಷನ್ ಎಲ್ಲ ಅವ್ರು ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅವರು ಫಾಲೋ ಮಾಡಾದ್ಮೇಲೆ ಈ ಸೈಟ್ ರಿಲೀಸ್ ಆರ್ಡರ್ ಕೊಡ್ತಾರೆ. ಸೊ ನೀವು ಸೈಟ್ ರಿಲೀಸ್ ಆರ್ಡರ್ ನಿಮಗೆ ಬಂದಾದಮೇಲೆ ನಿಮಗೊಂದು ಗ್ಯಾರಂಟಿ ಬರುತ್ತೆ, ಓಕೆ ನಾವಿದು ತೊಗೊಳ್ಬಹುದು. ಸೊ ಇಷ್ಟು ನೀವು ನೋಡ್ಕೊಂಡಾದ್ಮೇಲೆ 90%
ಪರ್ಸೆಂಟ್ ನೀವು ಇದನ್ನು ತಗೊಳ್ಬಹುದು ಅಂತ ನೀವು ಒಂದು ಕ್ಯಾಲ್ಕುಲೇಷನ್ಸ್ಗೆ ಬರಬಹುದು. ನೆಕ್ಸ್ಟ್ ನೀವು ಏನು ವೆರಿಫೈ ಮಾಡಬೇಕು ಅಂದರೆ ಖಾತಾ ಸರ್ಟಿಫಿಕೇಟ್ ಇದೆಯಾ ಅಂತ ವೆರಿಫೈ ಮಾಡಬೇಕು. ಸೊ ಈ ಖಾತಾ ಸರ್ಟಿಫಿಕೇಟ್ ಹೇಗಿರುತ್ತೆ ಅಂತ ಎಷ್ಟು ಲ್ಯಾಂಡ್ಸ್ ಇದೆಯೋ ಆ ಲ್ಯಾಂಡ್ಸಲ್ಲಿ ಎಷ್ಟು ಪ್ಲಾಟ್ಸ್ ಇದೆಯೋ ಆ ಎಲ್ಲ ಪ್ಲಾಟ್ಸ್ಗೆ ಇಂಡಿವಿಜುವಲ್ ಖಾತಾ ಇರುತ್ತೆ. ಸೊ ಅದೆಲ್ಲ ಇಂಡಿವಿಜುವಲ್ ಖಾತಾ ಇದೆಯಾ ಅಂತ ನೀವು ವೆರಿಫೈ ಮಾಡ್ಕೊಳ್ಬೇಕು. ಇನ್ ಕೇಸ್ ನಿಮ್ಮ ಲ್ಯಾಂಡ್ ಅಥವಾ ನಿಮ್ಮ ಪ್ರಾಪರ್ಟಿ ಏನು ತೊಗೊತಾ ಇದ್ದೀರೋ, ಎಲ್ಲಿ ಪ್ಲಾಟ್ ತೊಗೊತಿದ್ದೀರೋ ಅದು BDA ಅಂಡರ್ ಅಥವಾ ಮೂಡಾ ಅಂಡರ್ ಬಂದರೆ ಆವಾಗ ಇಂಡಿವಿಜುವಲ್ ಖಾತಾ ಇರಲ್ಲ. ಪ್ರತಿ ಪ್ಲಾಟ್ಗೂ ಇಂಡಿವಿಜುವಲ್ ಖಾತಾ ಬರಲ್ಲ. ಆ ಇಡೀ ಲ್ಯಾಂಡ್ಗೆ ಅಥವಾ ಆ ಇಡೀ ಏರಿಯಾಗೆ ನಿಮಗೆ ಒಂದು ಖಾತಾ ಬರುತ್ತೆ. ನೀವು ಖರೀದಿ ಮಾಡಾದ್ಮೇಲೆ ನೀವು ಇಂಡಿವಿಜುವಲ್ ಖಾತಾನ ಮಾಡ್ಕೊಳ್ಬಹುದು. ಇದೆಲ್ಲ ಆದಮೇಲೆ ರೇರಾಯಿಂದ ಸರ್ಟಿಫಿಕೇಟ್ ಸಿಕ್ಕಿದ್ಯಾ ಅಂತ ನೀವು ನೋಡ್ಕೊಳ್ಬೇಕು. ರೇರಾ ಸರ್ಟಿಫಿಕೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅವರೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಾದ್ಮೇಲೆ ರೇರಾ ಅಂತ ಬರುತ್ತೆ. ಆ್ಯಂಡ್ ನಾವು ಕರ್ನಾಟಕದಲ್ಲಿ ವಿ ಕಾಲ್ ಇಟ್ ಕರ್ನಾಟಕ ರೇರಾ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಸರಿ ಇದ್ದರೆ ನೀವು ಕಾನ್ಫಿಡೆಂಟಿಂದ ಪ್ಲಾಟ್ ಖರೀದಿ ಮಾಡಬಹುದು ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಇದು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.